ಎಲ್ಲ ಪಕ್ಷಗಳಲ್ಲೂ ಕೂಡ ಈ ಸಮಸ್ಯೆ ಇದ್ದಿದೆ. ಪಕ್ಷಗಳಲ್ಲಿ ಅಷ್ಟೇ ಯಾಕೆ, ಎಲ್ಲ ಫೀಲ್ಡಲ್ಲೂ ಕೂಡ ಇದ್ದಿದೆ. ಯಾವುದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೋ ಆ ನಿರೀಕ್ಷೆಗೆ ತಕ್ಕಂತೆ ನಡ್ಕೊಳ್ಳದೇ ಇದ್ದರೆ ಆಗುವಂತಹ ಅಸಮಾಧಾನಗಳು ಅಲ್ಲಲ್ಲಲ್ಲಿ ಸ್ಫೋಟವಾಗುತ್ತೆ. ಕೆಲವರು ಒಳಗಡೆ ನುಗ್ಕೊಂಬಿಟ್ಟು ಹೋಗ್ತಾ ಇರ್ತಾರೆ, ಕೆಲವರು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ, ಕೆಲವರಿಗೆ ತಾಳ್ಮೆಯ ಕಟ್ಟೆ ಒಡೆದ ನಂತರ ಅದು ಸ್ಫೋಟವಾಗ್ತಾನೆ ಇರುತ್ತೆ. ಎಷ್ಟು ವರ್ಷ ಅಂತ ನಾವು ಕಾಯೋದು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಅಂಥದ್ದೇ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ತಲುಪಿದೆ. ಅದೇನು ಅಂತಂದರೆ ಶಾಸಕರ ದಂಗೆ. ಯಾಕೆ ಇದು? ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ, ನಮಗಾಗತ್ತೆ ಅಂತ ಕಾಯ್ಕೊಂಡು ದೆಹಲಿ ಎಲ್ಲ ಫ್ಲೈಟ್ ಹತ್ತಿದ್ದೇ ಬಂತು. ಆದರೆ ಅವ್ರಿಗೆ ಯಾರಿಗೂ ಸಿಗಲಿಲ್ಲ. ಹಾಗಾಗಿ ಕೆಲವರು ಹೋಗಲಿಲ್ಲ, ಕೆಲವರು ಹೋದರು. ಹೋದವ್ರಿಗಂತೂ ಸಿಗಲೇ ಇಲ್ಲ, ಹೋಗದೇ ಇರೋರಿಗಂತೂ ಇಲ್ಲವೇ ಇಲ್ಲ ಅನ್ನೋ ಲೆಕ್ಕಾಚಾರಗಳು. ಹಾಗಿದ್ದಾಗ ಈಗ ಯಾರ್ಯಾರು ದಂಗೆ ಹೇಳ್ತಾ ಇದ್ದಾರೆ, ದಂಗೆ ಅಂದರೆ ಆ ಥರ ಅಲ್ಲ, ಪಕ್ಷದ ವಿಚಾರದಲ್ಲಿ ಅವರವ್ರದ್ದೇ ದಂಗೆಯನ್ನು ಎತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮೇಲೊಂದಿಷ್ಟು, ಹೈಕಮಾಂಡ್ ಮೇಲೊಂದಿಷ್ಟು, ಈ ಥರ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿ ಅವರ ಕಾರ್ಯಕರ್ತರೆಲ್ಲ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರತಿಭಟನೆ ಆಯಿತು ಎಲ್ಲ ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಅಸಮಾಧಾನ, ಶಾಸಕರಿಗೆ ಸಿಗದ ಸ್ಥಾನ, ಬೆಂಬಲಿಗರು ಕೆಂಡ, ಸಾಮೂಹಿಕ ರಾಜೀನಾಮೆಯ ಬೆದರಿಕೆ. ಹೌದು, ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದ್ದಕ್ಕೆ ಹಲವು ಶಾಸಕರು ಬೇಸರಗೊಂಡಿದ್ದಾರೆ. ಅಲ್ಲದೆ ಶಾಸಕರ ಬೆಂಬಲಿಗರು ಸಹ ನಿನ್ನೆಯಿಂದಲೂ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಸ್ಫೋಟಿಸುತ್ತಿದ್ದಾರೆ. ಇವತ್ತು ಸಹ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಅಸಮಾಧಾನಿತ ಶಾಸಕರ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಶಾಸಕರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಮೂಹಿಕ ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂದೆ ಕುಳಿತ ಕಾರ್ಯಕರ್ತರು, ಬೆಂಬಲಿಗರು ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಕೃಷ್ಣಪ್ಪ, ಪ್ರಿಯಾಕೃಷ್ಣ ಪೋಸ್ಟರ್ ಹಿಡಿದು ಸಿಎಂ ಡಿಕೆಶಿಗೆ ಧಿಕ್ಕಾರ ಕೂಗಿದ್ರು. ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಬೆಂಬಲಿಗರು, ಒಬ್ಬರಿಗಾದರೂ ಸ್ಥಾನ ನೀಡಬೇಕಾಗಿತ್ತು. ಪಕ್ಷಕ್ಕಾಗಿ ನಮ್ಮ ನಾಯಕರು ದುಡಿದಿದ್ದಾರೆ, ಆದರೆ ಅವರಿಗೆ ಸ್ಥಾನ ನೀಡಿಲ್ಲ, ಇದು ಅನ್ಯಾಯ ಅಂತ ಘೋಷಣೆ ಕೂಗಿದ್ರು. ಕೆಪಿಸಿಸಿ ಕಚೇರಿಗೆ ಬಂದ ಹರಿಪ್ರಸಾದ್ ಅವರ ಎದುರು ಸಾಮೂಹಿಕ ರಾಜೀನಾಮೆಯ ಪತ್ರವನ್ನ ತೋರಿಸಿ ಸಚಿವ ಸ್ಥಾನಕ್ಕೆ ಆಗ್ರಹಿಸಿದ್ರು. ನ್ಯಾಯದೇವತೆಗೆ ಕಪ್ಪು ಬಟ್ಟೆ ಕಟ್ಟಿದ್ದಾರೆ, ಇವರು ಕಪ್ಪು ಬಟ್ಟೆ ಕಟ್ಕೊಂಡು ಏನ್ ಇಷ್ಟವಂತರು ನಮ್ಮ ಎಂ ಕೃಷ್ಣಪ್ಪ ಅವರು, ಪ್ರಿಯಾಕೃಷ್ಣ ಅವರು ಇದ್ದಾರೆ, ಅವ್ರಿಗೆ ನ್ಯಾಯದ ಪ್ರಕಾರ ಕೊಡ್ಬೇಕಾಯ್ತು. ಇವತ್ತು ಕಾರ್ಯಕರ್ತನ ಕರ್ತಿಸ್ತಾ ಇದ್ದಾರೆ. ಆ ಕಾರ್ಯಕರ್ತ ಶಕ್ತಿ ಇವತ್ತಲ್ಲ ನಾಳೆ ಅವ್ರಿಗೆ ಗೊತ್ತಾಗುತ್ತೆ. ಅದರಲ್ಲೂ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದಲ್ಲಿ ಅವ್ರ ಶಕ್ತಿ ಏನಿದೆ ಅಂತ ಗೊತ್ತಾಗುತ್ತೆ. ದಿನೇಶ್ ಗುಂಡೂರಾವ್ ಬೆಂಬಲಿಗರು ಕೆಂಡ, ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ನ್ಯಾಯಕ್ಕೆ ಮೊರೆ. ದಿನೇಶ್ ಗುಂಡೂರಾವ್ಗೂ ಸಚಿವ ಸ್ಥಾನ ಕೈತಪ್ಪಿದೆ. ಹೀಗಾಗಿ ಗಾಂಧಿನಗರ ಕ್ಷೇತ್ರದ ನೂರಾರು ಅಭಿಮಾನಿಗಳು ಕೆಪಿಸಿಸಿ ಕಚೇರಿಯ ಮುಂಭಾಗ ಜೋರು ಪ್ರತಿಭಟನೆ ಮಾಡಿದ್ರು. ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಜಸ್ಟಿಸ್ ಫಾರ್ ಲಾಯಲ್ಟಿ ಎಂಬ ಪ್ಲೇ ಕಾರ್ಡ್ನೊಂದಿಗೆ ಪ್ರತಿಭಟಿಸಿದ್ರು. ನಮ್ಮ ನಾಯಕರು ಕಪ್ಪು ಚುಕ್ಕೆ ಇಲ್ಲದೆ ಪಾರದರ್ಶಕ ಆಡಳಿತವನ್ನ ನೀಡಿದ್ರು. ಆದರೂ ಅನ್ಯಾಯ ಯಾಕೆ ಮಾಡಿದ್ದಾರೆ? ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ, ಕೂಡಲೇ ಸಚಿವ ಸ್ಥಾನ ಘೋಷಣೆ ಮಾಡಿ ಅಂತ ಆಗ್ರಹಿಸಿದ್ರು. ನಾವು ಸುಮಾರು 3 ದಶಕಗಳಿಂದ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನ ಗಾಂಧಿನಗರದಲ್ಲಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಗೆಲ್ಲಿಸ್ಕೊಂಡು ಬರ್ತಾ ಇದೀವಿ. ಈ ಸತಿ ಸೆಕೆಂಡ್ ಟರ್ಮ್ ಅಲ್ಲಿ ಮಿನಿಸ್ಟ್ರಿ ಮಾಡಿರೋದಕ್ಕೆ ಯಾವ ಕ್ರೈಟೀರಿಯಾ ಅಪ್ಲೈ ಮಾಡಿದ್ದಾರೆ? 6 ಬಾರಿ ಗೆದ್ದಂತ ನಮ್ಮ ಶಾಸಕರಾದ ದಿನೇಶ್ ಗುಂಡೂರಾವ್ ಇದ್ದಾರೆ. ಪಕ್ಷದ ಲಾಯಲ್ಟಿ ಆದ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ವೀಕ್ಷಕರಾಗಿ ಎಐಸಿಸಿಯಿಂದ ಅವರ ಜೀವನವನ್ನೇ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಕಾರ್ಯಕರ್ತರ ಮುತ್ತಿಗೆ, ಅಧ್ಯಕ್ಷ ಹರಿಪ್ರಸಾದ್ಗೆ ಕಾರ್ಯಕರ್ತರ ಮನವಿ. ಕೆಪಿಸಿಸಿ ಕಚೇರಿಗೆ ಆಗಮಿಸಿದ ಅಧ್ಯಕ್ಷ ಹರಿಪ್ರಸಾದ್ ಅವರಿಗೆ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಮನವಿ ಸಲ್ಲಿಸಿದರು. ಕೆಪಿಸಿಸಿ ಕಚೇರಿಗೆ ನುಗ್ಗಿದ ಕಾರ್ಯಕರ್ತರು ನಮ್ಮ ನಾಯಕರಿಗೆ ಸ್ಥಾನ ನೀಡಬೇಕನ್ನೋದು ಆಗ್ರಹಿಸಿದ್ರು. ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತ ಹರಿಪ್ರಸಾದ್ ಅವರಿಗೆ ಪ್ರಶ್ನೆ ಮಾಡಿದ್ರು. ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ ಕೆಪಿಸಿ ಅಧ್ಯಕ್ಷ ಹರಿಪ್ರಸಾದ್, 134 ಶಾಸಕರಿದ್ದಾರೆ, ಎಲ್ಲರಿಗೂ ಕೊಡಲು ಆಗಲ್ಲ. ನಾನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಗಮನಕ್ಕೆ ತರ್ತೇನೆ, ಈಗ ಮನೆಗೆ ಹೋಗಿ ಅಂತ ಸಮಾಧಾನ ಪಡಿಸಿದ್ರು. ಅವ್ರು ಏನ್ ತೀರ್ಮಾನ ಹೇಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೇನೆ. ನಮಗೆ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿ ಇದ್ದೀನಿ. ಸೋನಿಯಾ ಗಾಂಧಿ ಅವರು ನಮ್ಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ರು, ಪ್ರಧಾನಮಂತ್ರಿ ಆದ್ರ ಆಯ್ತು ಅದನ್ನೆಲ್ಲ ಆಮೇಲೆ ನೋಡ. ನಾನು 53 ವರ್ಷದಿಂದ ಇದ್ದೀನಿ. ಹ್ಯಾರಿಸ್ ಬೆಂಬಲಿಗರಿಂದಲೂ ಪ್ರತಿಭಟನೆ, ಪಕ್ಷದಿಂದ ನಂಬಿಕೆ ದ್ರೋಹ ಅಂತ ಆಕ್ರೋಶ. ಇನ್ನು ಶಾಸಕ ಹ್ಯಾರಿಸ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಪ್ರತಿಭಟಿಸಿದರು. ಕಾಂಗ್ರೆಸ್ಗೆ ನಿಷ್ಠೆಯಿಂದ ದುಡಿದವರಿಗೆ ಅನ್ಯಾಯವಾಗಿದೆ.
ಹ್ಯಾರಿಸ್ಗೆ ಪಕ್ಷದಿಂದ ನಂಬಿಕೆ ದ್ರೋಹವಾಗಿದೆ ಅಂತ ಬೆಂಬಲಿಗರು ಆರೋಪಿಸಿದರು. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರಸಾಹಸವೇ ಪಡಬೇಕಾಯಿತು. ಪ್ಲೇಕಾರ್ಡ್ ಮತ್ತು ಬಾವುಟ ಹಿಡಿದು ಧಿಕ್ಕಾರ ಕೂಗಿದ್ರು. ತಲೆಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಮಹಿಳಾ ಕಾರ್ಯಕರ್ತರು ಸಹ ಭಾಗಿಯಾಗಿದ್ರು. ಪ್ರತಿಭಟನಾ ನಿರತ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಶಿವಣ್ಣ ಬೆಂಬಲಿಗರಿಂದಲೂ ಪ್ರತಿಭಟನೆ, ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆನೇಕಲ್ ಶಾಸಕ ಬಿ ಶಿವಣ್ಣ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಚಂದಾಪುರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ರು. ಇನ್ನು ಮೊಳಕಾಲ್ಮೂರು ಕ್ಷೇತ್ರದ ಹಿರಿಯ ಶಾಸಕ NY ಗೋಪಾಲಕೃಷ್ಣಗೆ ಮಂತ್ರಿಗಿರಿ ಕೈತಪ್ಪಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ರಾಂಪುರ ಬಸ್ ನಿಲ್ದಾಣ ಬಳಿ ಸಾರಿಗೆ ಬಸ್ ತಡೆದ್ರು. ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೈನಲ್ಲಿ ವಿಷದ ಬಾಟ್ಲಿ ಹಾಗೂ ಪೆಟ್ರೋಲ್ ಪ್ರದರ್ಶಿಸಿದ ಪ್ರತಿಭಟನಾಕಾರರು NY ಗೋಪಾಲಕೃಷ್ಣಗೆ ಮಂತ್ರಿಗಿರಿ ನೀಡದಿದ್ರೆ ವಿಷ ಸೇವಿಸ್ತೇವೆ, ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೈಡ್ರಾಮಾ ಮಾಡಿದ್ರು. ಇನ್ನು ಮುದ್ದೇಬಿಹಾಳ ಶಾಸಕ CS ನಾಡಗೌಡಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೆಂಬಲಿಗರಿಂದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಪ್ರತಿಭಟಿಸಲಾಯಿತು. ಇದೇ ವೇಳೆ ಸಂಪುಟದಲ್ಲಿ ಸ್ಥಾನ ನೀಡದ ಹೈಕಮಾಂಡ್ ವಿರುದ್ಧ ಘೋಷಣೆಯನ್ನ ಕೂಗಿ ನಾಡಗೌಡ ಭಾವಚಿತ್ರ ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ರು. ಒಟ್ಟಾರೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸಚಿವ ಸ್ಥಾನ ವಂಚಿತ ಶಾಸಕರ ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.